ಆತ್ಮೀಯ H16 ನ್ಯೂಸ್ ಅರ್ಥಶೀರ್ಷಿತರಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ ಅವರು. ಬಲ್ಲ ಮೂಲಗಳ ಪ್ರಕಾರ ನಮ್ಮ ಧಾರವಾಡಕರ್ ಸರತ್ತಿದ್ರು, ಒಳ್ಳೆಯ ಪತ್ರಕರ್ತರು, ಅವರು ಇದನ್ನು ಭಾಳ ಬಳಸ್ತಾ ಇದ್ರು. ತಥಾಕಥಿತ ಬಲ್ಲ ಮೂಲಗಳ ಹಾಗೆ ಬಲ್ಲ ಮೂಲಗಳ ಪ್ರಕಾರ ವಿಶೇಷವಾಗಿ ಮರಳಿ ಬಸವರಾಜ ಪಾಟೀಲ್ ಯತ್ನಾಳರು ಅವ್ರ ಜೊತೆ KS ಈಶ್ವರಪ್ಪನವರು BJPಗೆ ಬರ್ತಾ ಇದ್ದಾರೆ, ಅವಕಾಶ ಸಿಗ್ತಾ ಅವ್ರಿಗೆ ಅನ್ನುವಂಥದ್ದು ಹರಡ್ತಾ ಇದ್ದಾವೆ ಸುದ್ದಿಗಳು. ಮೋಸ್ಟ್ಲಿ ತೊಗೊಳ್ಬೋದು, ತೊಗೊಳ್ಳೋದೇನೂ ಇರ್ಬೋದು. ಆದರೆ ಈ ಸುದ್ದಿ ಮಾತ್ರ ಹರಿದಾಡೋದು ಸುಳ್ಳಲ್ಲ. ಯತ್ನಾಳ್ ತೊಗೊಂಡ್ರೆ ಲಾಭ ಏನು, KS ಈಶ್ವರಪ್ಪನ ತೊಗೊಂಡ್ರೆ ಲಾಭ ಮತ್ತು ನುಕ್ಸಾನ ಏನು ಅಂತ ಇವತ್ತು ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವರು ನನ್ನ ಹಿಡಿತಕ್ಕೆ ಬಂದಪ್ಪ ಇಡೀ ಕರ್ನಾಟಕದ BJP ಅಂತ ತಿಳ್ಕೊಂಡಿದ್ದಾರೆ. ತಮ್ಮ ಮಗನ ಹೇಗಾದರೂ ಇನ್ನಷ್ಟು ಏನಪ್ಪ ಅಂದ್ರೆ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಇಂಥ ಸುದ್ದಿಗಳು ಹರಡ್ತಾ ಇರೋರು ನಿಜವಾಗಿಯೂ ಹರಡಿಸ್ತಾ ಇದ್ದಾರೆ, ನಿಜವಾಗಿ ನಡೀತಾ ಇದ್ದಾರ ಒಂದಕ್ಕೊಂದು ತಾಳೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಪಕ್ಷಗಳು BJPಯಲ್ಲಿ, ಕಾಂಗ್ರೆಸ್ಸಲ್ಲಿ, ಮತ್ತೊಂದಿರಲಿ ಮುಗಿದೊಂದಿರಲಿ ಎಲ್ಲನೂ ಆದಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಮತ್ತು ನಮ್ಮ ಕೆಲಸ ಏನಪ್ಪ ಅಂದ್ರೆ ಸೀಕ್ರೆಸಿಯನ್ನು ಒಡೆಯುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ದಿಶೆಯಲ್ಲೇ ಇವರಿಬ್ಬರನ್ನ ತೆಗೆದುಕೊಂಡ್ರೆ ಒಂದೇ ಲಾಭ ಏನಪ್ಪ ಅಂತಂದ್ರೆ ಹಿಂದುತ್ವದ ಪರವಾಗಿ ಕಠೋರವಾಗಿ ಜಬರ್ದಸ್ತಾಗಿ ಮಾತಾಡುವಂಥವ್ರು ಇವರು. ಅದರಲ್ಲೂ ನಾನು ಯೋಗಿ ಆದಿತ್ಯನಾಥರ ಫಾಲೋವರ್ಸ್, JCB ಉಪಯೋಗ ಮಾಡುವಂಥ ವ್ಯಕ್ತಿ, ಬುಲ್ಡೋಜರ್ ಉಪಯೋಗ ಮಾಡುವಂಥ ವ್ಯಕ್ತಿ ಅಂತ ಹೇಳುವಂಥ ಯತ್ನಾಳರಿಂದಂತೆ ಹಿಂದೂಗಳ ವಿಶೇಷವಾಗಿ ಮತಗಳು ಒಂದೇ ಕಡೆ ಕ್ರೋಢೀಕರಣ ಆಗಬಹುದು ಅಂತೇಳಿ KS ಈಶ್ವರಪ್ಪನವ್ರಿಗೆ ಕಡಿಮೆ ಇಲ್ಲ, ಅವರು ಅದೇ ರೀತಿಯಾಗಿ. ಆದರೆ ಇವರಿಬ್ಬರೂ ಯಡಿಯೂರಪ್ಪನವ್ರು